ನವಲಗುಂದ ತಾಲೂಕು ಟ್ಯಾಕ್ಸಿ ಸ್ಟ್ಯಾಂಡ್ ಅನ್ನು ಸ್ಥಳಾಂತರಿಸುವ ಪ್ರಸ್ತಾವವನ್ನು ವಿರೋಧಿಸಿ ಕರ್ನಾಟಕ ಚಾಲಕರ ಸಂಘದ ಧಾರವಾಡ ಜಿಲ್ಲಾಧ್ಯಕ್ಷ ರಮೇಶ್ ಹಳವರ್ ನೇತೃತ್ವದಲ್ಲಿ ಟ್ಯಾಕ್ಸಿ ಚಾಲಕರು ಹಾಗೂ ಸಂಘದ ಪದಾಧಿಕಾರಿಗಳು ಬೃಹತ್ ಪ್ರತಿಭಟನೆ ಧರಣಿ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಚಾಲಕರು ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಟ್ಯಾಕ್ಸಿ ಸ್ಟ್ಯಾಂಡ್ ಅನ್ನು ಸ್ಥಳಾಂತರಿಸಿದರೆ ಚಾಲಕರ ಜೀವನೋಪಾಯಕ್ಕೆ ತೀವ್ರ ಹೊಡೆತ ಬೀಳಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಟ್ಯಾಕ್ಸಿ ಸ್ಟ್ಯಾಂಡ್ ಅನ್ನು ಯಾವುದೇ ಕಾರಣಕ್ಕೂ ಸ್ಥಳಾಂತರಿಸಬಾರದು ಹಾಗೂ ಚಾಲಕರ ಹಿತಾಸಕ್ತಿಯನ್ನು ಕಾಪಾಡಬೇಕು ಎಂದು ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಧಾರವಾಡ ಜಿಲ್ಲಾಧ್ಯಕ್ಷ ರಮೇಶ್ ಹಳವರ್, ಟ್ಯಾಕ್ಸಿ ಚಾಲಕರ ಅಭಿಪ್ರಾಯವನ್ನು ಪರಿಗಣಿಸದೆ ಸ್ಟ್ಯಾಂಡ್ ಸ್ಥಳಾಂತರಿಸುವ ಯಾವುದೇ ನಿರ್ಧಾರವನ್ನು ನಾವು ಒಪ್ಪುವುದಿಲ್ಲ. ಸರ್ಕಾರ ತಕ್ಷಣ ಸ್ಥಳಾಂತರದ ಪ್ರಸ್ತಾವವನ್ನು ಹಿಂಪಡೆಯಬೇಕು, ಇಲ್ಲವಾದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯ ಬಳಿಕ ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಟ್ಯಾಕ್ಸಿ ಸ್ಟ್ಯಾಂಡ್ ಅನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸುವಂತೆ ಹಾಗೂ ಚಾಲಕರ ಬೇಡಿಕೆಗಳನ್ನು ಗೌರವಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ನಾಗರಾಜ್ ಗೊಬ್ಬರಗುಪ್ಪಿ, ಕರಾಳ ಸತ್ಯ ನ್ಯೂಸ್, ನವಲಗುಂದ. ದಿವಸ ಏನ್ ನವಲಗುಂದ ಪಟ್ಟಣದೊಳಗ ಏನ್ ಟ್ಯಾಕ್ಸಿ ಮಾಲಕರ ಚಾಲಕರ ಸಂಘದವ್ರು ಏನು ಒಂದು ಹೋರಾಟ ಹಮ್ಮಿಕೊಂಡ್ರ, ಇದ ನ್ಯಾಯಯುತವಾದಂತ ಒಂದು ಹೋರಾಟ. ಯಾಕಂದ್ರ ಸರಿಸುಮಾರು 40 ವರ್ಷಗಳಿಂದ ಆ ಜಾಗ ಒಳಗ ಇವರು ತಮ್ಮ ಉಪಜೀವನವನ್ನ ನಡೆಸ್ತಾ ಇದಾರೆ. ಯಾಕಂದ್ರ ಆ ಗಾಡಿ ತಗೊಂಡ್ರ ಅದ ಕಂತ್ ಕಟ್ಟೋದಿರ್ತೈತಿ, ಅದರದ ಸಾಕಷ್ಟು ಸಮಸ್ಯೆಗಳು ಇರ್ತಾವ. ಅದ್ರ ಜೊತೆ ಮತ್ತೆ ಕುಟುಂಬದ ಮ್ಯಾಗ ನಾನು ಆರೋಪ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ಹೋರಾಟಕ್ಕ ಇದು ಇವತ್ತಿಗೆ ಮುಗಿಂಗಿಲ್ಲ. ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದೇನೆ ತಾವು ಏಕಾಏಕಿ ಏಕಪಕ್ಷ ನಿರ್ಧಾರ ತಗೊಂಡ ಅವ್ರ ಗಾಡಿ ವಾಹನದವ್ರಿಗೆ ಎಲ್ಲಿ ನಿಲುಗಡೆ ಮಾಡ್ಬೇಕು ಅಥವಾ ಅವ್ರಿಗೆ ಏನು ಸ್ಟ್ಯಾಂಡ್ ಮಾಡ್ಬೇಕು ಅನ್ನೋಂತ ನಿಮ್ ಪರಿಕಲ್ಪನೆ ಇಲ್ಲ. ನೀವೇನಾರ ಏಕಾಏಕಿ ಏಕಪಕ್ಷ ನಿರ್ಧಾರ ತಗೊಂಡ್ರೆ ರಾತ್ರಿ ನಿಮ್ ಡಿಸಿಷನ್ ಹಾಕವ, ಹಗಲಿ ಕೆಲಸ ಮಾಡ್ತೀರಿ ನೀವು. ಅದು ಕೆಲಸ ಮಾಡಿದ್ರೆ ಈಚೆ ಕಡೆ ಸಾರ್ವಜನಿಕರಿಗೂ ಅನುಕೂಲ ಆಗಿರೋಂಗಿಲ್ಲ, ಆಚೆ ಕಡೆ ಇದ್ದು ಉಪಜೀವನ ಮಾಡ್ತಕ್ಕಂಥ ಈ ಟ್ಯಾಕ್ಸಿ ಮಾಲಕರ ಚಾಲಕರ ಸಂಘದವ್ರಿಗೂ ಉಪಯೋಗ ಆಗಂಗಿಲ್ಲ. ಅದಕ್ಕೆ ತಮಗೆ ನೇರವಾಗಿ ಹೇಳೋದು ಏನು ವಿಷಯ ಅಂತಂದ್ರೆ, ಅವ್ರಿಗೆ ಕೂಡಲೇ ಟ್ಯಾಕ್ಸಿ ನಿಲುಗಡೆಗೆ ಒಂದು ಸ್ಥಾನ ಅಲ್ಲೇ ಜಾಗ ಮಾಡ್ಕೊಡ್ಬೇಕು. ನೀವು ಎಲ್ಲಾ ಕಡೆನೂ ಬರೀ ಹಡ್ಡುದು ಮುಚ್ಚುವಂಗಿಲ್ಲ, ಸಾರ್ವಜನಿಕ ತೊಂದರೆ ಕೊಡುದು. ಮುಂದೆ ಬಂದ್ರೆ ಅಟ್ಟ ಅಭಿವೃದ್ಧಿ ಕಾಣ್ತೈತಲ್ಲೇ, ಒಳಗಡೆ ಹೋದ್ರೆ ಅವನೊಂದು ಸರಾಯಿ ಅಡ್ಡೆ ಆಗೈತಿ. ಅದ್ರ ಬಗ್ಗೆ ಗಮನ ಹರಿಸ್ರಿ. ಕುಡುದಲ್ಲಿ ಒಗದ ಆ ನೀರನ್ನ ಕಲುಷಿತ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲ ಐತಿ. ಅದ್ರ ಬಗ್ಗೆ ತಾವು ಜಾಗೃತಿ ಮೂಡಿಸ್ಕೊರಿ. ಜಾಗೃತಿ ಮಾಡ್ಕೊಂಡ ಇದೇನೈತಿ ಸ್ವಚ್ಛತೆ ಕಾಪಾಡುವಂತ ಒಂದು ಕಾರ್ಯ ಒಳಗ ತಾವು ತೊಡಗಿಸ್ಕೊರಿ. ಅದನ್ನ ಬಿಟ್ಟು ನೀವು ಇದೇ ನೆಪದೊಳಗೆ ಏನಾದ್ರು ಉದ್ದಟತನ ಮಾಡಿದ್ದ ಕರೆ ಆದ್ರ ನಾವು ತಮ್ಮ ಪುರಸಭೆಯನ್ನ ಮುತ್ತಿಗೆ ಹಾಕಿ ನಮಗೆ ನ್ಯಾಯ ಸಿಗುವವರೆಗೂ ಈ ಮುತ್ತಿಗೆ ಹಾಕದಂತ ಜಾಗೆಯನ್ನ ನಾವು ಬಿಟ್ಟು ತೊಡಗಂಗಿಲ್ಲ. ನೀವು ಕೇಸ್ ಹಾಕ್ರಿ, ಬೇಕಾದ ಮಾಡ್ರಿ. ನ್ಯಾಯಯುತವಾಗಿದ್ರೆ ನಾವು ನಿಮ್ ಜೊತೆ ಸಹಕಾರ ಕೊಡ್ತೇವೆ. ನೀವೇನಾದ್ರೂ ದಬ್ಬಾಳಿಕೆ ಮಾಡುವಂತ ಒಂದು ದುರುದ್ದೇಶದಿಂದ ನಮ್ಮ ಕೂಟ ಏನಾದ್ರೂ ಚಲ್ಲಾಟ ಆಡಿದ್ರೆ ನಿಮ್ಮ ಗತಿ ಬೇರೆ ಆಕೇತ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.